ಅಣ್ಣ, ದೊಡ್ಡಮ್ಮ ಕರೀತಾ ಇದಾರೆ, ಬೇಗ ಹೋಗ್ಬೇಕು. ಹೌದಾ? ಸರಿ, ಇವಳ ಜೊತೆ ಇದ್ದು ಇವಳಿಗೆ ಬೋರ್ ಆಗ್ದಂಗೆ ನೋಡ್ಕೊ. ಅಂದಾಗೆ ಇದೀನಿ. ಅವಳಿಗೆ ಜಾಸ್ತಿ ತಲೆ ತಿನ್ಬೇಡ, ಓಕೆನಾ? ಮಗನೇ ರಾಮ್, ಅತ್ತಿಗೆಯನ್ನು ಕರೀತಿದ್ದಾರೆ, ನೋಡೋಗಪ್ಪ. ಸರಿಯಪ್ಪ. ಸ್ನೇಹ, ದೊಡ್ಡಮ್ಮ ಕರೀತಿದ್ರಂತೆ, ನಾನು ಹೋಗಿ ಬರ್ತೀನಿ. ಅಲ್ಲಿ ತನಕ ಗೆಸ್ಟ್ನೇ ವೆಲ್ಕಮ್ ಮಾಡ್ತೀರಿ, ಓಕೆ? ಸರಿ. ಇಲ್ಲಿ ಯಾಕೋ ಬಂದೆ? ಒಂದ್ ವಾರದಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀನ್ ಪಿಕ್ ಮಾಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ನೋಡು ಸುಮಿತ್, ನಿನಗೆ ಏನ್ ಬೇಕೋ ಅದನ್ನ ಅಪ್ಪನ ಹತ್ರ ಹೋಗಿ ಕೇಳು, ಅವ್ರು ಕೊಡ್ತಾರೆ. ಅದು ಬಿಟ್ಟು ಇಲ್ಲಿಗೆಲ್ಲ ಬಂದು ತೊಂದರೆ ಕೊಡ್ಬೇಡ. ಏಯ್, ನಿಮ್ಮಪ್ಪ ಕಾಲ್ ಪಿಕ್ ಮಾಡಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತೇನೆ? ಮಕ್ಕಳು ಇಲ್ಲಿಂದ ಹೊರಡು, ನಾನು ಅಪ್ಪನ ಹತ್ರ ಕಾಲ್ ಮಾಡಿ ಮಾತಾಡ್ತೀನಿ. ಅವ್ರ ಮೀಟ್ ಆಗಿ ನಿನ್ಗೆ ಏನ್ ಬೇಕೋ ಅದನ್ನ ಇಸ್ಕೊಂಡು ತೊಲ್ಗು. ನೀನ್ ಬಾರಿ ಒಳ್ಳೆಯವಳು ಅನ್ಕೊಂಡು ಆರಾಮ್ ನಿನ್ನ ಲವ್ ಮಾಡ್ತಿದ್ದಾನಲ್ವಾ? ನೀನ್ ಯಾರು ಅನ್ನೋ ಸತ್ಯ ಅವನಿಗೆ ಗೊತ್ತಾದ್ರ ಅಷ್ಟೇ. ನೋಡು, ಹಳೆ ವಿಷಯ ಎಲ್ಲ ನೆನ್ಪು ಮಾಡಿ ನನ್ ತಲೆ ಕೆಡಿಸ್ಬೇಡ. ಒಂದ್ ವಿಷಯ ಹೇಳ್ತೀನಿ, ನೆನ್ಪಿಟ್ಕೊ. ರಾಮ್ಗೆ ನನ್ ಬಗ್ಗೆ ಏನಾದ್ರೂ ಹೇಳಿ ಡಿಸ್ಟರ್ಬ್ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ನಾನ್ ಯಾಕೆ ಅವನಿಗೆ ನಿನ್ ಬಗ್ಗೆ ಹೇಳಿ? ಅದರಿಂದ ನನಗೇನು ಬೆನಿಫಿಟ್ ಇದೆ? ಅವನಿಗೆ ನಿನ್ ಬಗ್ಗೆ ಹೇಳದೇ ಇದ್ರೇನೆ ನನಗ್ ಬೆನಿಫಿಟ್. ನಿನ್ ಬಗ್ಗೆ, ನಿನ್ನ ಅಪ್ಪನ ಬಗ್ಗೆ ರಾಮಗ್ ಗೊತ್ತಾಗಬಾರ್ದು ಅಂದ್ರೆ ಈಗಲೇ ನಿಮ್ಮ ಅಪ್ಪನಿಗೆ ಹೇಳು ನನ್ನ ಕಾಲ್ ಪಿಕ್ ಮಾಡಕ್ಕೆ. ಹೇಳ್ತೀಯ ತಾನೇ? ಹಲೋ, ಹೇಳೋ ಮಗಳೇ. ಡ್ಯಾಡ್, ನೀವ್ ಯಾಕೆ ಸುಮಿತ್ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಅವ್ನು ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅವ್ನು ಅಲ್ಲಿವರೆಗೂ ಬಂದ? ಹೌದು ಡ್ಯಾಡ್, ಅವ್ನ್ ಕಾಲ್ ಪಿಕ್ ಮಾಡಿ ಅವ್ನಿಗೆ ಏನ್ ಬೇಕೋ ಅದನ್ನ ಸೆಟಲ್ ಮಾಡಿ. ಅವ್ನು ಯಾವತ್ತೂ ನಂಗೆ ಡಿಸ್ಟರ್ಬ್ ಮಾಡ್ಬಾರ್ದು. ಅಟ್ಲೀಸ್ಟ್ ನಾನ್ ರಾಮ್ನ ಮದುವೆ ಆಗೋ ತನಕನಾದ್ರೂ ಅವ್ನು ನನ್ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಪ್ಲೀಸ್ ಡ್ಯಾಡ್. ಡೋಂಟ್ ವರಿ ಮಗಳೇ, ನಾನು ಅವನ್ನ ಹ್ಯಾಂಡಲ್ ಮಾಡ್ತೀನಿ. ಓಕೆ ಡ್ಯಾಡ್. ಅಕ್ಕ, ಟೈಮ್ ಆಗ್ತಿದೆ, ನಂಗೆ ಯಾಕೋ ಭಯ ಆಗ್ತಿದೆ. ನೀನ್ ಮಾದೇವಣ್ಣನ್ ಮದುವೆ ಆಗ್ತೀಯಾ? ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಮತ್ತಿವಾಗ ಏನ್ ಮಾಡ್ತೀಯ ಅಕ್ಕ? ಪಟಾಕಿ, ಒಂದ್ ಕೆಲ್ಸ ಇದೆ, ಈ ಅಕ್ಕಂಗೋಸ್ಕರ ಮಾಡ್ತೀಯಾ? ಹೇಳಕ್ಕ. ಬಾಯ್.
ಯಾಕೋ ಹಾಗೆ ನೋಡ್ತಿದ್ಯಾ? ನಿಂಗ್ ಭಯ ಆಗ್ತಿದ್ಯಾ? ಹೌದಕ್ಕ, ಸ್ವಲ್ಪ ಭಯ ಆಗ್ತಿದೆ. ನನಗ್ ಬೇರೆ ದಾರಿ ಇಲ್ಲ ಕಣೋ. ಇದು ನಾವ್ ಧೈರ್ಯ ಮಾಡ್ಲೇಬೇಕಾದ ಸಮಯ. ನೋಡು, ಏನು ಆಗಲ್ಲ, ಹೆದರ್ಕೋಬೇಡ. ನಾನು ಹೇಳ್ದಾಗ ಮಾಡು. ಸರಿ ಅಕ್ಕ. ಪೂರ್ವಿ, ರಾಮ್ ಇಲ್ಲಿಲ್ವಾ? ಅಣ್ಣ ಇಲ್ಲಿಗೆ ಬಂದಿಲ್ವಲ್ಲ, ಒಂದ್ಸರಿ ಕಾಲ್ ಮಾಡಿ ನೋಡಿ. ಸರಿ. ಹೇಳು ಸ್ನೇಹ. ರಾಮ್, ನಾನೀಗ ನಿನ್ ರೂಮ್ ಹತ್ರ ಇದ್ದೀನಿ. ಹೌದಾ? ನನ್ನ ರೂಮಲ್ಲಿ ಪೂರ್ವಿ ಇದ್ದಾಳೆ ನೋಡು, ಅಲ್ಲಿರು, ನಾನು ಬಂದೆ. ಸರಿ. ಸ್ನೇಹ, ಒಂದು ನಿಮಿಷ. ನನ್ನ ಪ್ರೀತಿ ವಿಷಯ ಅವಳಿಗೆ ಗೊತ್ತಾಗೋದು ಬೇಡ. ಮೊದಲೇ ಅವಳದು ನ್ಯೂಸ್ ಚಾನಲ್ ಬಾಯಿ, ಆಮೇಲೆ ಊರಿಗೆಲ್ಲ ಡಂಗೂರ ಸಾರ್ಬಿಡ್ತಾಳೆ. ಆಮೇಲೆ ನಾನು ಈ ವಿಷಯನ ಮುಚ್ಚಿಟ್ಟಿದ್ದೀನಿ ಅಂತ ದೊಡ್ಡಮ್ಮ ಬೇಜಾರು ಮಾಡ್ಕೊಳ್ತಾರೆ. ಸೊ ಸರಿ, ಡೋಂಟ್ ವರಿ, ನಾನೇನು ಹೇಳೋದಿಲ್ಲ. ಓಕೆ. ಅಣ್ಣ ಏನ್ ಹೇಳ್ದ? ಇಲ್ಲೇ ವೇಟ್ ಮಾಡ್ತಾ ಇರು, ಬರ್ತೀನಿ ಅಂದ. ಹೌದಾ? ಅಂದ್ಹಾಗೆ ಅಣ್ಣ ನಿಮ್ಗೆ ಯಾವಾಗ್ಲಿಂದ ಪರಿಚಯ? ಕಾಲೇಜ್ ಡೇಸ್ ಇಂದ ಪರಿಚಯ. ಅಂಡರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಇಬ್ರು ಒಟ್ಟಿಗೆ ಓದಿದೀವಿ. ಈಗ ಒಂದೇ ಕಡೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಓ, ಸೂಪರ್. ಹಾಗಾದ್ರೆ ತುಂಬಾ ವರ್ಷದ ಫ್ರೆಂಡ್ಶಿಪ್ ಅಂತಾನೆ ಆಯ್ತು. ಎಸ್. ಹಾ, ಬರೀ ಫ್ರೆಂಡ್ಶಿಪ್ಪಾ ಅಥವಾ ಬೇರೆ ಏನಾದ್ರು? ಮೊದಲೇ ಅವಳದು ನ್ಯೂಸ್ ಚಾನಲ್ ಬಾಯಿ, ಆಮೇಲೆ ಊರಿಗೆಲ್ಲ ಡಂಗೂರ ಸಾರ್ಬಿಡ್ತಾಳೆ. ಹೀಗ್ಯಾಕೆ ಹೇಳ್ತಿದ್ಯಾ ಪೂರ್ವಿ? ಏನಿಲ್ಲ, ಇಷ್ಟು ವರ್ಷದಿಂದ ಒಂದು ಹುಡುಗ ಹುಡುಗಿ ಬರೀ ಫ್ರೆಂಡ್ಶಿಪ್ ಅಲ್ಲಿ ಇರಕ್ ಸಾಧ್ಯನಾ ಅಂತ ಡೌಟ್ ಆಯ್ತು. ಅದಕ್ಕೆ ಕೇಳ್ದೆ. ಏನು ಅನ್ಕೋಬೇಡಿ. ಆಮೇಲೆ ಅಣ್ಣ ಹತ್ರ ಹಿಂಗೆಲ್ಲ ಕೇಳ್ದೆ ಅಂತ ಹೇಳಕ್ ಹೋಗ್ಬೇಡಿ, ಅವ್ನು ಅದಕ್ಕೂ ಬೈತಾನೆ. ಸರಿ, ಹೇಳಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಅಣ್ಣ ಕಾಲೇಜಲ್ಲಿ ಓದ್ಬೇಕಾದ್ರೆ ಯಾರ ಜೊತೆ ಆದ್ರೂ ಲವ್ ಗಿವ್ ಅಂತ ಏನಾದ್ರು? ಇಲ್ಲಪ್ಪ, ನಿಮ್ಮ ಅಣ್ಣ ಯಾವಾಗ್ಲೂ ಬುಕ್ವಮ್ ಆಗಿದ್ದ. ಯಾವಾಗ ನೋಡಿದ್ರು ಓದು ಓದು ಓದು. ಅವನಿಗೆ ಸ್ಟಡೀಸ್ ಬಿಟ್ಟು ಬೇರೆ ಯಾವ ವಿಷಯದ ಮೇಲೂ ಗಮನನೇ ಇರ್ತಿರ್ಲಿಲ್ಲ. ದಟ್ ಇಸ್ ವೈ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ಡಿಯಾಕ್ ಸರ್ಜನ್ ಇನ್ ಕರ್ನಾಟಕ. ಇನ್ಮೇಲಾದ್ರೂ ನಮ್ಮ ಅಣ್ಣಂಗೆ ಯಾರ ಮೇಲಾದ್ರೂ ಲವ್ ಆಗ್ಬೋದು ಅಂತೀರಾ? ಅದನ್ನ ನೀ ನಿಮ್ಮ ಅಣ್ಣಂಗೆ ಕೇಳ್ಬೇಕು. ಅಯ್ಯಯ್ಯೋ, ಅವನ ಹತ್ರ ಕೇಳೋದ? ಅದಕ್ಕಿಂತ ನಾನು ಸುಮ್ಮನೆ ಇರದೆ ವಾಸಿ. ಈಗ್ಲೇ ನಾನು ಚೆನ್ನಾಗ್ ಓದಲ್ಲ ಅಂತ ತಲೆ ಮೇಲೆ ಮುಟುಕ್ತಾನೆ ಇರ್ತಾನೆ. ಈ ತರ ಪ್ರಶ್ನೆ ಎಲ್ಲ ಕೇಳಿದ್ರೆ ಮುಗೀತು ನನ್ ಕತೆ. ಅಣ್ಣ ಬಾ. ಇವಳೇನಾದ್ರೂ ನೀನು ತಲೆ ತಿಂತಿದ್ಲ? ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ ರಾಮ್. ಅಯ್ಯಯ್ಯೋ, ಏನ್ ಹೇಗೆ ಹೇಳ್ತಿದ್ದೀರಾ? ನಾನೇನಾದ್ರೂ ನಿಮ್ ತಲೆ ತಿಂತಾ ಇದ್ನಾ ಅಥವಾ ಬೇಡದಿರೋ ಪ್ರಶ್ನೆ ಕೇಳಿದ್ನಾ? ಇಲ್ಲ ಬಿಡು, ತುಂಬಾ ಇಂಪಾರ್ಟೆಂಟ್ ವಿಷಯನೇ ಮಾತಾಡ್ತಿದ್ವಿ. ಸರಿ ಸರಿ, ಅಮ್ಮ ನನ್ನ ಹುಡುಕ್ತಿರ್ತಾಳೆ. ತುಂಬಾ ಕೆಲ್ಸ ಬೇರೆ ಇದೆ ಅಲ್ವಾ, ನಾನ್ ಬರ್ತೀನಿ. ಬಾಯ್ ಬಾಯ್ ಅಣ್ಣ. ಕರೆಕ್ಟ್ ಟೈಮಿಗೆ ಬಂದೆ ರಾಮ್. ನೀನ್ ಸ್ವಲ್ಪ ಬೇಗ ಬಂದಿದ್ದು ಒಳ್ಳೇದಾಯ್ತು. ಲೇಟ್ ಆಗಿದ್ದಿದ್ರೆ ನಿನ್ ತಂಗಿ ನನ್ನ ಹತ್ರ ಎಲ್ಲ ಬಾಯ್ ಬಿಡ್ಸ್ಬಿಡ್ತಿದ್ಲು. ಹೌದಾ? ಅಂತದೇನ್ ಕೇಳಿದ್ಲು? ನಮ್ಮಿಬ್ರ ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಅಥವಾ ಬೇರೆ ಏನಾದ್ರು ಅಂತ ಕೇಳ್ತಿದ್ಲು. ಹಾ, ಹಾಗೆಲ್ಲ ಕೇಳಿದ್ಲ? ಹೌದು. ಏಯ್, ನೀನೇನು ಹೇಳಿಲ್ಲ ತಾನೆ? ನಾನು ಏನು ಹೇಳಿಲ್ಲ. ನೋಡ್ದಾ, ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಾನು ನಿಂಗೆ ಮುಂಚೆನೆ ಹೇಳಿದ್ದು. ನನಗೆ ಅರ್ಥ ಆಯ್ತು. ಅದ್ ಸರಿ ರಾಮ್, ನಾನಿಗೊಂದು ವಿಷಯ ಕೇಳ್ಬೇಕಿತ್ತು. ನಮ್ಮಿಬ್ರು ವಿಷಯನ ನೀನ್ ಯಾಕೆ ಇನ್ನು ನಿಮ್ ದೊಡ್ಡಮ್ಮಂಗೆ ಹೇಳಿಲ್ಲ? ಸ್ನೇಹ, ಅಣ್ಣನ ಮದ್ವೆ ಮುಂದೆ ಮುಂದೆ ಹೋಗ್ತಾನೆ ಇತ್ತು ಅಂತ ದೊಡ್ಡಮ್ಮ ಬೇಜಾರಲ್ಲಿದ್ರು. ಅಂಥ ಟೈಮಲ್ಲಿ ನಮ್ಮ ಪ್ರೀತಿ ವಿಷಯ ಹೇಳೋದಕ್ಕೆ ಯಾಕೋ ಮನ್ಸು ಬರಲಿಲ್ಲ. ಅದಕ್ಕೆ ಅಣ್ಣನ ಮದ್ವೆ ಆಗೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಪರವಾಗಿಲ್ವೇ? ಎಲ್ರೂ ಅಮ್ಮಂಗೆ ಹೆದರೋದ್ ನೋಡಿದೀನಿ, ನೀನ್ ದೊಡ್ಡಮ್ಮಂಗೆ ಹೆದರ್ತಾ ಇದ್ಯಾ? ಇಲ್ಲ ಸ್ನೇಹ, ಇದು ಹೆದರಿಕೆ ಇಲ್ಲ. ಅವ್ರ ಮೇಲಿರೋ ಅಪಾರವಾದ ಪ್ರೀತಿ ಇದು. ಇಡೀ ನಮ್ಮ ಫ್ಯಾಮಿಲಿಗೆ ಅವ್ರ ದೇವ್ರಿದ್ದಂಗೆ. ಅವ್ರಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲ. ಸರಿ, ಈ ಮದ್ವೆ ಮುಗಿತಿದ್ದ ಹಾಗೆ ನಮ್ ವಿಷಯನ ನಿಮ್ ದೊಡ್ಡಮ್ಮಂಗೆ ಹೇಳ್ಬಿಡು. ಶೋರ್. ಮತ್ತೆ ನಾನಿಗೇನೋ ವಿಷಯ ಕೇಳ್ತೀನಿ, ನೀನೇನು ಅನ್ಕೊಳ್ಳಲ್ಲ ತಾನೆ? ಏನದು? ಅಲ್ಲಿ ನೋಡು.
ಸಾರಿ ರಾಮ್. ಅಣ್ಣ, ದೊಡ್ಡಮ್ಮ ಕರೀತಾ ಇದಾರೆ, ಬೇಗ ಹೋಗ್ಬೇಕು. ಹೌದಾ? ಸರಿ, ಇವಳ ಜೊತೆ ಇದ್ದು ಇವಳಿಗೆ ಬೋರ್ ಆಗ್ದಂಗೆ ನೋಡ್ಕೊ. ಅಂದಾಗೆ ಅದೀನಿ. ಅವಳಿಗೆ ಜಾಸ್ತಿ ತಲೆ ತಿನ್ಬೇಡ, ಓಕೆನಾ? ಪ್ರೇಮ ನನ್ನ ರೂಮಿಗೆ ಯಾಕೆ ಬಂದಿದ್ಲು? ನನಗೇನಾದ್ರೂ ಹೇಳಬೇಕು ಅಂತ ಬಂದಿದ್ಲ? ಅವಳ ಮನ್ಸಲ್ಲಿ ಮೊದಲೇ ಏನೇನೋ ಓಡ್ತಿದೆ. ಏನಾದರೂ ಎಡವಟ್ ಮಾಡಿದ್ರೆ ಕಷ್ಟ. ಮೊದಲು ಅವಳ ಹತ್ರ ಹೋಗಿ ಏನಕ್ಕೆ ಬಂದಿದ್ದೆ ಅಂತ ಮಾತಾಡಬೇಕು. ಪ್ರೀತಿ ಮಾಡ್ತಾ ಇದ್ದೀವಿ. ಅಣ್ಣನ ಮದ್ವೆ ಆದ್ಮೇಲೆ ನಾವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬಿಟ್ಟು ಹೊರಟೆ ಬಡಪಾಯಿ ಜೀವವನ್ನು ಎಂಥ ನೋವು ಸಮೇತ ಹೀಗೆ ದೂರ ಹೋಗುವ ಅವಳ ಅಕ್ಕಿ ನೋಡು, ಯಾವಾಗ್ಲೂ ಜೊತೆಲೇ ಇರ್ತವೆ. ನಾವು ಹಂಗೆ ಅವಳ ಜೊತೆಲಿರೋಣ ಆಯ್ತಾ? ನಾಳೆ ನಿಂಗೊಬ್ಳು ಹೊಸ ಫ್ರೆಂಡ್ ಸಿಕ್ಕಿದ್ರೆ ನನ್ನ ಬಿಟ್ಟು ಹೋಗ್ತೀಯ? ಇಲ್ಲಪ್ಪ, ನಾನು ಹೋಗಲ್ಲ. ಮತ್ತೆ ನಾನು ದೊಡ್ಡೋಳಾದ್ಮೇಲೆ ನನ್ನ ಬಿಟ್ಟು ಹೋಗಲ್ವಾ? ಇಲ್ಲ. ನಮ್ ಪಕ್ಕದ ಮನೆ ಗೀತಕ್ಕ ಅಷ್ಟು ದೊಡ್ಡೋಳಾದ್ಮೇಲೆ ನನ್ನ ಬಿಟ್ಟು ಹೋಗಲ್ವಾ? ಇಲ್ಲೇ ಇಲ್ಲ. ನಾನು ನಮ್ಮ ಅಮ್ಮನಷ್ಟು ದೊಡ್ಡೋಳಾದ್ಮೇಲೆ ಅವಾಗ್ಲೂ ಇಲ್ಲ. ನಿಮ್ಮಮ್ಮನ ದೊಡ್ಡವಳಾದ್ರೂ ಅಷ್ಟೇ, ನಿಮ್ಮ ಅಜ್ಜಿ ದೊಡ್ಡವಳಾದ್ರೂ ಅಷ್ಟೇ, ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ಆಯ್ತಾ? ನಿನಗೆ ಎಷ್ಟು ಸಲ ಹೇಳ್ಬೇಕು, ನೀನ್ ಏನ್ ಮಾಡಿದ್ರು ನಾನು ಇನ್ನ ಮದ್ವೆ ಆಗಲ್ಲ. ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಅಣ್ಣನ ಮದ್ವೆ ಮಾಡ್ಕೊಂಡು ಜೀವನದ ಸಂತೋಷವಾಗಿರೋದು ನೋಡು.